ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನಾ ಸ್ಥಳದ 39ನೆಯ ಪದ. ಶ್ರೀ ಗುರು ವಚನವಾಗಳೆ ಮಾಳ್ವ ರಚನೆ ನೋಡಲಾಗಿ ಮೂವಿಧಬಹುದು ಸಾಧಕರ ಪೂಗದಲ್ಲಿ. ಶ್ರೀ ಗುರು ವಚನವಾಗಳೆ ಮಾಳ್ವ ರಚನೆ ನೋಡಲಾಗಿ ಮೂವಿಧಬಹುದು ಸಾಧಕರ ಪೂಗದಲ್ಲಿ. ಉಬ್ಬಿನೋಳು ಹೀನನಿಗೆ ಪೇಳಿದ ಬ್ರಹ್ಮ ಬೋಧೆ, ಉಬ್ಬಿನೋಳು ಹೀನನಿಗೆ ಪೇಳಿದ ಬ್ರಹ್ಮ ಬೋಧೆ. ಕಾದ ಕಬ್ಬುನದ ಮೇಲೆ ಎರೆದ ನೀರಂತಹುದು ಬರಿದೆ, ಕಾದ ಕಬ್ಬುನದ ಮೇಲೆ ಎರೆದ ನೀರಂತಹುದು ಬರಿದೆ. ಶ್ರೀ ಗುರು ವಚನವಾಗಳೆ ಮಾಳ್ವ ರಚನೆ ನೋಡಲಾಗಿ ಮೂವಿಧಬಹುದು ಸಾಧಕರ ಪೂಗದಲ್ಲಿ. ನಲಿದು ಮಧ್ಯಮಗೆ ನಿರೂಪಿಸಿದ ಆತ್ಮವಿದ್ಯೆ, ನಲಿದು ಮಧ್ಯಮಗೆ ನಿರೂಪಿಸಿದ ಆತ್ಮವಿದ್ಯೆ. ಕಂಜದೆಲೆ ದಳದ ಜಲದಂತೆ ಮುಕ್ತಾಕೃತಿಯೋಳಿಹುದು, ಕಂಜದೆಲೆ ದಳದ ಜಲದಂತೆ ಮುಕ್ತಾಕೃತಿಯೋಳುವುದು. ಶ್ರೀ ಗುರು ವಚನವಾಗಳೆ ಮಾಳ್ವ ರಚನೆ ನೋಡಲಾಗಿ ಮೂವಿಧಬಹುದು ಸಾಧಕರ ಪೂಗದಲ್ಲಿ. ವರ ಶಿಷ್ಯನೋಳು ವರೆದ ಶಂಭುಲಿಂಗದರಿವು, ವರ ಶಿಷ್ಯನೋಳು ವರೆದ ಶಂಭುಲಿಂಗದರಿವು. ಚಿಪ್ಪುವೆರೆದು ಮುತ್ತಾದಂತೆ ವಾರಿಯಹುದು ಸಫಲ, ಚಿಪ್ಪುವೆರೆದು ಮುತ್ತಾದಂತೆ ವಾರಿಯಹುದು ಸಫಲ. ಶ್ರೀ ಗುರು ವಚನವಾಗಳೆ ಮಾಳ್ವ ರಚನೆ ನೋಡಲಾಗಿ ಮೂವಿಧಬಹುದು ಸಾಧಕರ ಪೂಗದಲ್ಲಿ. ಶ್ರೀ ಗುರು ವಚನವಾಗಳೆ ಮಾಳ್ವ ರಚನೆ ನೋಡಲಾಗಿ ಮೂವಿಧಬಹುದು ಸಾಧಕರ ಪೂಗದಲ್ಲಿ. ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಶಿವಯೋಗಿಗಳವರ ಸಿದ್ಧಾರೂಢರ ಗುರುನಾಥಾರೂಢರ ದಿವ್ಯ ಶ್ರೀಚರಣಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಉಪನ್ಯಾಸ ಮಾಲಿಕೆಯ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಪರಮಾದರಣೀಯ ಶ್ರೀ ಕೃಷ್ಣಾನಂದ ಶಾಸ್ತ್ರೀಜಿಯವರಿಗೂ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. 39ನೆಯ ಪದ್ಯ. ಜ್ಞಾನ ಪ್ರತಿಪಾದನ ಸ್ಥಳ. ಶ್ರೀ ಗುರು ವಚನವು ಆಗಳೆ ಮಾಳ್ಪ ರಚನೆ ನೋಡಲಾಗಿ ಮೂವಿಧಬಹುದು ಸಾಧಕರ ಪೂಗದಲ್ಲಿ. ಪೊಗ ಸಮೂಹ, ಸಾಧಕರ ಸಮೂಹದಲ್ಲಿ ಗುರುಗಳ ಉಪದೇಶ ಅನ್ನೋದು 3 ರೀತಿಯಾಗಿ ಪ್ರತಿಫಲಿಸುತ್ತದೆ ಅಂತ ಹೇಳ್ತಾರೆ. ಗುರುಗಳು ಒಬ್ಬರೇ ಗುರುಗಳು, ಹೇಳುವ ವಿಷಯ ಒಂದೇ ಆಗಿರ್ತದೆ, ಕೇಳುಗರು ಅನೇಕರಿರ್ತಾರೆ. ಏಕಕಾಲದಲ್ಲಿ ಅನೇಕ ಕೇಳುಗರು ಏಕಗುರುಮುಖದಿಂದ ಏಕ ವಿಷಯವನ್ನ ಆಲಿಸ್ತಾ ಇದ್ದಾರೆ, ಪ್ರವಚನವನ್ನು ಕೇಳ್ತಾ ಇದ್ದಾರೆ. ಇದು ಗುರುಗಳ ನೇರ ಉಪನ್ಯಾಸದ ಸಂದರ್ಭ. ಇನ್ನ ಓದುಗರ ಸಂದರ್ಭ ಇಟ್ಕೊಂಡ್ರೆ ಒಂದೇ ಪುಸ್ತಕ
ಒಂದೇ ವಿಚಾರ ಅನೇಕ ಜನರು ಏಕಕಾಲದಲ್ಲಿ ಅಥವಾ ವಿಭಿನ್ನ ಕಾಲದಲ್ಲಿ ಓದ್ತಿರ್ತಾರೆ. ಹೀಗೆ ಓದುಗರಿಗೆ ಮತ್ತು ಕೇಳುಗರಿಗೆ ಆ ಒಂದೇ ವಿಚಾರ ಒಂದೇ ರೀತಿಯಾಗಿ ಗ್ರಹಿಕೆ ಆಗೋದಿಲ್ಲ. ಅದು ಅನೇಕ ರೀತಿಯ ಗ್ರಹಿಕೆ. ಓದುಗರ ಕೇಳುಗರ ಸಾಮರ್ಥ್ಯ ಹೇಗಿರ್ತದೆಯೋ ಅದಕ್ಕನುಗುಣವಾಗಿ ಆ ವಿಷಯದ ಗ್ರಹಣ ಆಗ್ತದೆ. ಅಂದ್ರೆ ಒಂದೇ ವಿಷಯ ಒಂದೇ ಪ್ರಕಾರ ಗ್ರಹಣ ಆಗಬೇಕಲ್ಲ ಅಂತ ಕೇಳಿದ್ರೆ ಆಗೋದಿಲ್ಲ. ಏನು ವಿಷಯ ಇರ್ತದೆಯೋ ಆ ವಿಷಯವೇ ಒಂದು ರೀತಿಯಿಂದ ನೋಡಿ, ಶಬ್ದದಿಂದ ಒಂದು ಅರ್ಥ ಆದ್ರೆ ಅದಕ್ಕೆ ವಾಚ್ಯಾರ್ಥ ಅಂತ ಕರಿತೇವೆ. ವಾಚ್ಯಾರ್ಥ ಗೌಣವಾಗಿ, ಲಕ್ಷ್ಯಾರ್ಥ ಮುಖ್ಯವಾಗಿ ಭಾಸವಾದ್ರೆ ಅವಾಗ ಏನಂತ ಕರಿತೇವೆ? ಅದಕ್ಕೆ ಧ್ವನಿ ಅಂತ ಕರಿತೇವೆ. ಧ್ವನಿ ಅರ್ಥ, ಲಕ್ಷ್ಯಾರ್ಥ ಅಂತ ಕರಿತೇವೆ. ಹೀಗೆ ಆ ಶಬ್ದಾರ್ಥವನ್ನ ಗ್ರಹಣ ಮಾಡತಕ್ಕಂಥ ಸಾಮರ್ಥ್ಯ ಯಾರಿಗೆ ಹೇಗಿರ್ತದೆಯೋ ಅದಕ್ಕನುಗುಣವಾಗಿ ಅರ್ಥ ಆಗ್ತದೆ. ಈ ಲೋಕದಲ್ಲಿ ಎಲ್ರಿಗೂ ಕೂಡ ಗೊತ್ತಿದೆ. ಅವ್ರ ಮನೆಗೆ ಯಾಕೆ ಹೋಗಿದ್ದೀ ಅಂತ ಕೇಳಿದ್ರೆ, ಇಲ್ಲ ಹೋಗ್ತೀನಿ ಬಿಡಪ್ಪ, ಏನೀಗ ಹೋದ್ರೇನ್ ತಪ್ಪು ಅಂತ ಕೇಳಿದ್ರೆ, ಹೋಗಪ್ಪ ಹಾಗೆ ಅವ್ರು ಹಾಕಿದ್ದನ್ನು ತಿನ್ಕೊಂಡು ಬಾ ಅಂತ ಹೇಳ್ತಾನೆ. ದಡ್ಡ ಆಗಿದ್ರೆ ಹಾಗಾದ್ರೆ ಹೋಗ್ಲಿಕ್ಕೆ ಆಕ್ಷೇಪ ಇಲ್ಲ, ಹೋಗ್ಬೋದು, ಆಗ ಹೋಗ್ತೀನಿ ಅಂತ ಹೋಗ್ತಾನೆ. ಸೂಕ್ಷ್ಮಮತಿಯಾದಂಥವನಾಗಿದ್ರೆ ಯಾಕೆ ಹೋಗ್ತೀವಿ, ಹೋಗ್ಬೇಡ ಅಂದ್ಬಿಟ್ಟು ಹೋಗಾಗಾದ್ರೆ ಅವ್ರು ಹಾಕಿದ್ದನ್ನು ತಿನ್ಕೊಂಡು ಬಾ ಅಂತಾನೆ ಅಂದ ಬಳಿಕ ಇದ್ರಲ್ಲಿ ಏನು ಸೂಕ್ಷ್ಮ ಅರ್ಥ ಇದೆ, ಹೋಗಬಾರ್ದು ಅಂತ ಅರ್ಥ. ಇದು ಧ್ವನ್ಯಾರ್ಥ. ಸೂಕ್ಷ್ಮಮತಿಯಾದಂಥವನಿಗೆ ಧ್ವನಿ ಅರ್ಥ ಆಗ್ತದೆ, ಮಂದಮತಿಯಾದಂಥವನಿಗೆ ಶಬ್ದ ಮಾತ್ರ ಅರ್ಥ ಆಗ್ತದೆ. ಹೀಗೆ ಹೇಗೋ ಅದೇ ರೀತಿಯಾಗಿ ಗುರು ಒಬ್ಬನೇ ಆಗಿದ್ರು, ವಿಷಯ ಒಂದೇ ಆಗಿದ್ರು ಕೂಡ ಕೇಳುಗರು ಓದುಗರು ವಿಭಿನ್ನ ಸಾಮರ್ಥ್ಯದವರಾಗಿರುವುದರಿಂದ ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಆಯಾ ವಿಷಯ ವಿಭಿನ್ನ ರೀತಿಯಲ್ಲಿ ಗ್ರಹಿಕೆಯಾಗ್ತದೆ. ಯಥಾವತ್ತಾಗಿ ಗ್ರಹಿಕೆಯಾಗುವ ಸಂಭವ ತುಂಬಾ ಕಡಿಮೆ ಇರ್ತದೆ. ಈ ಓದುಗರು ಕೇಳುಗರು ಯಾವ್ಯಾವ ರೀತಿ ಇರ್ತಾರೆ ಅನ್ನೋದನ್ನ ಸಾಮಾನ್ಯವಾಗಿ ಒಂದು ವಿಭಾಗ ಮಾಡ್ತಾ ಇದ್ದಾರೆ. ಹೀಗೆ ಅಂತ ಮೂರೇ ವಿಧ ಅಂತ ಏನೂ ಇಲ್ಲ. ಇನ್ನೂ ನಾವು ಹೇಳಬೇಕಾದ ರೀತಿಯಲ್ಲಿ ಇನ್ನೂ ಹೆಚ್ಚಿನ ವಿಭಾಗವನ್ನು ಕೂಡ ಮಾಡಬಹುದು. 3 ವಿಧ ಹೇಳಿದ್ದಾರೆ ಅಂದ್ರೆ 3 ವಿಧವಾಗಿರ್ತಾರೆ ಅಂತಲ್ಲ. ಸಾಮಾನ್ಯವಾದ ಒಂದು ನೋಟದಿಂದ ಆಳೋದು ಕನಿಷ್ಠ, ಮಧ್ಯಮ, ಉತ್ತಮ ಅಂತ ವಿಭಾಗ ಮಾಡ್ತೇವೆ. ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ ಅಂತ. ಓದುಗ ಅಥವಾ ಕೇಳುಗ ಕನಿಷ್ಠಾಧಿಕಾರಿಯಾಗಿದ್ರೆ ಆ ವಿಷಯ ಯಥಾವತ್ತಾಗಿ ಅರ್ಥ ಆಗೋದಿಲ್ಲ. ಸ್ವಲ್ಪ ಅರ್ಥ ಆಗಬಹುದು, ಅಥವಾ ಅರ್ಥವೇ ಆಗದೆ ಇರಬಹುದು, ವ್ಯರ್ಥವೂ ಆಗಬಹುದು. ಮಧ್ಯಮನಿಗೆ ಸ್ವಲ್ಪ ಅರ್ಥ ಆಗಬಹುದು, ಅಥವಾ ಓದುವಾಗ ಕೇಳುವಾಗ ಅರ್ಥ ಆದಂತೆ ತೋರಬಹುದು, ಆಮೇಲೆ ಏನೋ ಗೊತ್ತಾಗ್ಲಿಲ್ಲ, ಮರ್ತೋಯ್ತು, ಅರ್ಥ ಆಗ್ಲಿಲ್ಲ, ಉಳಿಲಿಲ್ಲ ಅನ್ನುವಂತ ಹೇಳುವ ಪರಿಸ್ಥಿತಿ. ಉತ್ತಮಾಧಿಕಾರಿಯಾಗಿದ್ರೆ ಅವನು ಒಂದು ಬಾರಿ ಕೇಳಿದ್ರೆ, ಒಂದು ಬಾರಿ ಓದಿದ್ರೆ ಆ ವಿಷಯ ಸಂಪೂರ್ಣವಾಗಿ ಮನದಟ್ಟಾಗ್ತದೆ. ಇದು ಉತ್ತಮಾಧಿಕಾರಿಯ ಲಕ್ಷಣ. ಹೀಗೆ ಕೇಳುಗರು ಓದುಗರು 3 ವಿಧವಾಗಿರುವುದರಿಂದ ಅವರು ಯಾವ ರೀತಿಯಾಗಿರ್ತಾರೆ, ಯಾವ ಹಂತದವರಾಗಿರ್ತಾರೆ ಅದಕ್ಕನುಗುಣವಾಗಿ ಆ ವಿಷಯ ಗ್ರಹಿಕೆ ಆಗ್ತದೆ ಅಂತ ಹೇಳ್ತಾರೆ. ನಮ್ಮ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಗುರು ಹೇಳಿರ್ತಕ್ಕಂಥದ್ದು ಶಿಷ್ಯನಿಗೆ ಅವನು ಉತ್ತಮಾಧಿಕಾರಿ ಇದ್ರೂ ಕೂಡ ಏಕಕಾಲದಲ್ಲಿ ಸಂಪೂರ್ಣ ಗ್ರಹಿಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಚಾರ್ಯ ಪಾದಮಾದತ್ತೆ ಪಾದಂ ಸಬ್ರಹ್ಮಚಾರಿಭಿಃ ಪಾದಂ ಕಾಲೇನ ವಿಂದತಿ ಪಾದಂ ಕಾಲಕ್ರಮೇಣ ಚ. ಒಂದು ಅಂದ್ರೆ ಗುರುಗಳು ಹೇಳುವ ಸಂದರ್ಭದಲ್ಲಿ ಒಂದು ಕಾಲು ಭಾಗ
ರೂಪಾಯಿಯಲ್ಲಿ 25ರಷ್ಟು ಭಾಗ ಗ್ರಹಿಕೆ ಆಗ್ತದೆ. ಮತ್ತೆ ತನ್ನ ಸಹಪಾಠಿಗಳ ಜೊತೆಗೆ ಆ ವಿಷಯವನ್ನ ಚಿಂತನೆ ಮಾಡಿದಾಗ ಇನ್ನಷ್ಟು 25 ಭಾಗದಷ್ಟು ವಿಷಯ ಹೆಚ್ಚಿಗೆ ಗ್ರಹಿಕೆ ಆಗ್ತದೆ. ಇನ್ನ ಆ ವಿಷಯವನ್ನು ಅವನು ಇನ್ನೊಬ್ಬನಿಗೆ ಪಾಠ ಮಾಡಿದ್ರೆ ಅಥವಾ ಇನ್ನೊಬ್ಬನಿಗೆ ತಾನು ಹೇಳಿಕೊಡುವಾಗ ಅವನು ಮತ್ತಷ್ಟು ಮನನಗಳನ್ನು ಮಾಡುವ ಮೂಲಕ ಮತ್ತೆ 25ರಷ್ಟು ಭಾಗ ಹೆಚ್ಚಿಗೆ ಗ್ರಹಿಕೆ ಆಗ್ತದೆ. ಇನ್ನು ಅಷ್ಟಾದರೂ ಕೂಡ ಆ ವಿಷಯ ಪರಿಪೂರ್ಣ ಅಂತ ಹೇಳಿಕ್ಕೆ ಆಗೋದಿಲ್ಲ. ಅವು ಕಾಲ ಗತಿಸಿದಂತೆ ಸಮಯ ಸಂದರ್ಭಗಳು ಅನುಭವಗಳು ಆದಾಗ, ಸಮಯ ಸಂದರ್ಭ ಬದಲಾದಾಗ, ಆ ಅನುಭವಗಳು ಆದಾಗ ಆ ವಿಷಯ ಮತ್ತಷ್ಟು ದೃಢವಾಗ್ತದೆ, ಸ್ಪಷ್ಟವಾಗ್ತದೆ. ಅದಕ್ಕೆ ಪಾದಂ ಕಾಲಕ್ರಮೇಣ ಚ, ಇನ್ನು ಪಾದ ಭಾಗ ಕಾಲಕ್ರಮದಲ್ಲಿ ಗ್ರಹಿಕೆ ಆಗ್ತದೆ ಅಂತ. ಹೀಗೆ ಆಚಾರ್ಯ ಹೇಳಿರತಕ್ಕಂಥ ವಿದ್ಯೆ, ಜ್ಞಾನ, ತಿಳುವಳಿಕೆ ಶಿಷ್ಯನಿಗೆ ಏಕಕಾಲದಲ್ಲಿಯೇ ಸಂಪೂರ್ಣವಾಗಿ ಗ್ರಹಿಕೆ ಆಗ್ತದೆ ಅಂತ ಹೇಳಿಕ್ ಬರೋದಿಲ್ಲ ಅಂತ ಒಬ್ರು ಸುಭಾಷಿತಕಾರ ಹೇಳ್ತಾರೆ. ಇದು ಒಂದು ರೀತಿಯಿಂದ. ಆದ್ರೆ ಇಲ್ಲಿ ನಿಜಗುಣ ಶಿವಯೋಗಿಗಳೇನು ಹೇಳ್ತಿದ್ದಾರೆ ಅಂದ್ರೆ ಗುರುಗಳು ಉಪದೇಶ ಮಾಡಿರ್ತಕ್ಕಂಥ ವಿಷಯ 3 ರೀತಿಯ ಶಿಷ್ಯರಿಗೆ 3 ರೀತಿಯ ಪ್ರತಿಫಲವನ್ನ, ಪ್ರಯೋಜನವನ್ನ ಕೊಡ್ತದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಕೇಳಿದ್ರೆ, ಉಬ್ಬಿನೊಳು ಹೀನನಿಗೆ ಹೇಳಿದ ಬ್ರಹ್ಮಬೋಧೆ, ಕಾರ ಕಬ್ಬಿಣದ ಮೇಲೆ ಎರೆದ ನೀರಂತೆ. ಈಗ ಅವನು ಅಧಿಕಾರಿ ಆಗಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಕನಿಷ್ಠಾಧಿಕಾರಿಯೂ ಕೂಡ ಅಧಿಕಾರಿ ಅಂತ ಕರಿತೇವೆ. ಅಂದ್ರೆ ನಾನು ತಿಳ್ಕೊಳ್ಬೇಕು ಅನ್ನುವಂಥ ಆಶೆ ಅವನಿಗೆ ಬಂದಿದೆ, ಆದ್ರೆ ತಿಳಿಯುವ ಸಾಮರ್ಥ್ಯ ಇಲ್ಲ ಅಂತ ಇಟ್ಕೊಳ್ಳಿ. ಇವನಿಗೆ ಕನಿಷ್ಠಾಧಿಕಾರಿ. ತಿಳಿಯುವ ಸಾಮರ್ಥ್ಯವೂ ಇಲ್ಲ, ತಿಳ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆಯೇ ಇಲ್ಲ, ಅವನು ಅನಧಿಕಾರಿ ಅಂತ ನಾವು ಹೇಳ್ಬೋದು. ಇಲ್ಲಿ ಅವ ಅಧಿಕಾರಿ ಅಂತಾನೆ ಕರಿತೇವೆ. ಸಾಮರ್ಥ್ಯ ಇಲ್ದಿದ್ರು ತಿಳ್ಕೊಳ್ಬೇಕು ಅನ್ನೋ ಹಂಬಲ ಹುಟ್ಟಿದೆಯಲ್ಲ, ಅಪೇಕ್ಷೆ ಇದೆಯಲ್ಲ, ಆದ್ದರಿಂದ ಅವನು ಅಧಿಕಾರಿಯಾಗಿದ್ದಾನೆ. ಈ ಅಧಿಕಾರಿಗೆ ಕೇಳಲಿಕ್ಕೆ ಬಂದಿದ್ದಾನೆ. ಇವ ಅಧಿಕಾರಿ ಸರಿಯಾದವನೋ ಇಲ್ವೋ, ಇವನಿಗೆ ನಾನು ಈ ವಿಚಾರವನ್ನ, ಈ ವಿಷಯವನ್ನ ಹೇಳಿಕೊಡ್ಬೇಕು ಬೇಡವೋ ಅಂತ ಗುರು ಆದಂಥವನು ಚಿಂತನೆ ಮಾಡಬೇಕಂತೆ, ವಿಚಾರ ಮಾಡಬೇಕಂತೆ. ನಾನು ಹೇಳಿದ್ದು ಇವನಿಗೆ ಫಲ ಕೊಡ್ತದೆ ಅಂತ ಖಾತ್ರಿ ಮಾಡಿಕೊಂಡೆ ಹೇಳಬೇಕಂತೆ, ಅನಧಿಕಾರಿಗೆ ಹೇಳಬಾರದು ಅಂತ ಹೇಳ್ತಾರೆ. ಕೆಲವು ಮಂತ್ರಗಳಲ್ಲಿ ನಾವು ಕೇಳ್ತೇವೆ ಮಾತನ್ನ, ಏನು ಇದಮ ಶಿಷ್ಯಾಯ ನ ದೇಯಂ ಯೋ ಯದಿ ಮೋಹಾತ್ ದಾಸ್ಯತಿ ಸ ಪಾಪೀಯಾನ್ ಭವತಿ. ಪುರುಷ ಸೂಕ್ತ ಮತ್ತು ಮೊದಲ ಅನೇಕ ಮಂತ್ರಗಳಲ್ಲಿ ಇಂಥ ಮಾತುಗಳನ್ನು ನಾವು ಅಲ್ಲಲ್ಲಿ ಕೇಳ್ತೇವೆ. ಇದನ್ನು ಶಿಷ್ಯನಲ್ಲದವನಿಗೆ ಹೇಳಬಾರದು. ಯೋ ಯದಿ ಮೋಹಾತ್ ದಾಸ್ಯತಿ, ಅವ ಶಿಷ್ಯ ಅಲ್ಲ, ಅಧಿಕಾರಿ ಅಲ್ಲ, ಆದ್ರೂ ಕೂಡ ನನಗೆ ಅವನ ಮೇಲೆ ವ್ಯಾಮೋಹ ಇದೆ. ಉದಾಹರಣೆಗೆ ಪುತ್ರ ವ್ಯಾಮೋಹ ಒಂದು ಉದಾಹರಣೆ ತಗೊಳ್ಳೋಣ. ಅಪ್ಪ ಬಾಳ ವಿದ್ವಾಂಸ ಆಗಿದ್ದಾನೆ, ಮಗ ದಡ್ಡ ಆಗಿದ್ದಾನೆ, ಅವನಿಗೆ ಇದನ್ನ ತಿಳ್ಕೊಳ್ಳುವ ಸಾಮರ್ಥ್ಯನೂ ಇಲ್ಲ, ತಿಳ್ಕೊಳ್ಬೇಕನ್ನುವಂಥ ಹಂಬಲವೂ ಇಲ್ಲ, ಅವ ಅನಧಿಕಾರಿ ಆಗಿದ್ದಾನೆ. ಆದ್ರೆ ನನ್ನ ಮಗನಿಗೆ ಇದನ್ನ ಕಲಿಸ್ಕೊಡ್ಬೇಕು ಅಂತ ಹಠದಿಂದ ಬೈದು, ಹೆದರ್ಸಿ, ಗದರಿಸಿ, ಬಡದು, ಕೂಡ್ರಿಸಿ ಪಾಠ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಈ ಪಾಠಕ್ಕೆ, ಈ ಬೋಧನೆಗೆ ಏನಂತ ಅನ್ನೋಣ, ಮೋಹ ಬೋಧನೆ ಅಂತ ಇಟ್ಕೊಳ್ಳೋಣ. ಇದಮ ಶಿಷ್ಯಾಯ ನ ದೇಯಂ, ಇದನ್ನು ಶಿಷ್ಯನಲ್ಲದವನಿಗೆ ಹೇಳಬಾರದು. ಇಲ್ಲಿ ಶಿಷ್ಯ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ಶಿಷ್ಯ ಅಂತಂದ್ರೆ ಅದನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಹಂಬಲವನ್ನು ಉಳ್ಳವನಾಗಿರ್ಬೇಕು. ಸಗುರುಮೇವಾಭಿಗಚ್ಚೇ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಗುರುಗಳ ಹತ್ತಿರ ಹೋಗ್ಬೇಕಾದಂತಹ ಶಿಷ್ಯನು ವಿನೀತನಾಗಿ ಹೋಗ್ತಾನೆ. ಗುರುಗಳಿಗೆ ಏನಾದ್ರೂ ಒಂದು ಸಮರ್ಪಣೆ ಮಾಡಬೇಕು ಅಂತ ದಕ್ಷಿಣೆಯ ರೂಪದಲ್ಲಿ ಏನಾದ್ರೂ ಒಂದು ಹಿಡ್ಕೊಂಡು ಹೋಗ್ತಾನೆ ಅಂತ ಇದೆ. ಇಲ್ಲಿ ಮಗನಿಗೆ ಹೇಳುವ ಸಂದರ್ಭದಲ್ಲಿ ಏನಾದ್ರೂ ನೀ ನನ್ನ ಗುರು, ನಿನಗೆ ನಾನು ಶರಣಾಗತನಾಗಿದ್ದೀನಿ,
ನನಗೆ ಇದನ್ನು ಉಪದೇಶ ಮಾಡು ಅಂತ ಕೇಳ್ಕೊಳ್ತಾ ಇಲ್ಲ. ಅವನು ಯಾವುದೇ ರೀತಿಯ ಒಂದು ಪಾಣಿ ಇತ್ಯಾದಿ ದಕ್ಷಿಣೆ ಗಿಕ್ಷಣೆ ಕೈಯಲ್ಲಿ ಏನೋ ಹಿಡ್ಕೊಂಡು ಕಾಲಿಗೆ ಬಿದ್ದು ನಮಸ್ಕರಿಸಿ ಇದನ್ನು ತಗೊಳ್ಳಿ ಗುರುಗಳೇ, ಇದು ನನ್ನ ಕಿರು ಕಾಣಿಕೆ, ನನಗೆ ವಿದ್ಯಾಬುದ್ಧಿ ಕೊಡ್ರಿ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅವನು. ಹಂಗಿದ್ದ ಅಂದ್ರೆ ಅವನ ಮಗನಾಗಿರ್ಲಿ ಯಾರೇ ಆಗಿರ್ಲಿ ಶಿಷ್ಯ ಅಂತ ಕರೆಯೋಣ. ಹಾಗಿಲ್ಲದೇನೆ ಕೇವಲ ಪುತ್ರ ವ್ಯಾಮೋಹದಿಂದ ವಶದಿಂದ ಯೋ ಯದಿ ಮೋಹಾತ್ ದಾಸ್ಯತಿ, ಯಾರು ಒಂದು ವೇಳೆ ಇದನ್ನು ಮೋಹ ಪರವಶದಿಂದ ಶಿಷ್ಯನಲ್ಲದವನಿಗೆ ಇದನ್ನು ಕೊಡುತ್ತಾನೆಯೋ ಅವನು ಏನಾಗ್ತಾನೆ ಅಂದ್ರೆ ಸಪಾಪಿಯಾನ್ ಭವತಿ, ಅವನು ಪಾಪಿಷ್ಠನಾಗ್ತಾನೆ. ಯಾರು? ಕೇಳುಗ ಅಲ್ಲ, ಹೇಳುಗ ಪಾಪಿಷ್ಠನಾಗ್ತಾನೆ ಅಂತ ಈ ರೀತಿ ಹೇಳ್ತಾರೆ. ಆದರೆ ಇದನ್ನ ನಾವು ಯಥಾವತ್ತಾಗಿ ಒಪ್ಕೊಳ್ಳೋ ಹಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ನೋಡಿ, ಶಿಷ್ಯ ಅಸಮರ್ಥ ಇದ್ದಾನೆ ಅಥವಾ ಶಿಷ್ಯ ಅಲ್ಲ, ಅನಧಿಕಾರಿ ಅಥವಾ ಅನರ್ಹ ಅಂತ ಇಟ್ಕೊಳ್ಳೋಣ. ಅನರ್ಹನಿಗೆ ಮೋಹದಿಂದಲೋ ಅಥವಾ ನಮ್ಮ ಸಂಸ್ಕೃತಿ ನಮ್ಮ ವಿದ್ಯೆಯನ್ನು ನಾವು ಉಳಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ಇದು ನಮ್ಮ ಹೊಣೆಗಾರಿಕೆ, ಆದ್ದರಿಂದ ನಾನು ಕಲಿಸ್ಲೇಬೇಕು ಅನ್ನುವಂಥ ಹಠದಿಂದಲೋ ಅವನು ಅಪ್ಪನೋ ಇನ್ಯಾರೋ ಆ ಅನಧಿಕಾರಿ ಶಿಷ್ಯನಿಗೆ ಪಾಠ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅಂದ ಬಳಿಕ ಈ ಪಾಠ ಮಾಡೋನು ಪಾಪಿಷ್ಠ ಹೇಗಾಗ್ತಾನೆ? ಪಾಪಿಷ್ಠ, ಮಾಲಿನ್ಯ, ಪಾಪ ಇದೆಲ್ಲ ಯಾವಾಗ? ಈಗ ವಿಶೇಷವಾಗಿ ಇದನ್ನ ವೇದ ಮಂತ್ರಗಳ ಪಾಠದಲ್ಲಿ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ಳೋಣ. ಈಗ ಮಂತ್ರ ಅಂದ್ರೆ ಮನನಾತ್ ತ್ರಾಯತೆ, ಶ್ರವಣಾತ್ ತ್ರಾಯತೆ, ಉಚ್ಚಾರಣೆಯಿಂದ ಹೇಳುವುದರಿಂದ ಕೇಳುವುದರಿಂದ ಧನ್ಯನನ್ನಾಗಿ ಮಾಡತಕ್ಕಂಥ ಮಂತ್ರವನ್ನ ಪಾಠ ಮಾಡೋದ್ರಿಂದ ಇವ ಹೇಗೆ ಪಾಪಿ ಆಗ್ತಾನೆ? ಮಂತ್ರ ಪಾಪ ಆಗ್ತದೋ, ಹೇಳುವವನು ಪಾಪಿ ಆಗ್ತಾನೋ? ಇದೆಲ್ಲ ತಪ್ಪು ಕಲ್ಪನೆ. ಮೋಹದಿಂದ ಹೇಳಿದ್ರೂ ಕೂಡ ಅನಧಿಕಾರಿ ಶಿಷ್ಯನಲ್ಲದವನಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯೆಯನ್ನ ಯಾರೇ ಮೋಹದಿಂದ ಹೇಳಿದ್ರೂ ಕೂಡ ಅದು ವ್ಯರ್ಥವಾಗುತ್ತೆ. ಶಿಷ್ಯನಿಗೆ ಗ್ರಹಿಕೆ ಆಗೋದಿಲ್ಲ ಅಂತ ಇಟ್ಕೊಳ್ಬಹುದೇ ಹೊರತು ಅದು ಪಾಪವನ್ನ ಕೊಡ್ತದೆ, ಹೇಳೋನು ಪಾಪಿಷ್ಠ ಆಗ್ತಾನೆ ಮತ್ತು ಹೇಳಿದ್ದು ವ್ಯರ್ಥವಾಗುತ್ತದೆ ಅಂತ ಇಲ್ಲ. ಯಾಕೆ ಹೇಳಿದ್ದು ವ್ಯರ್ಥವಾಗೋದಿಲ್ಲ ಅಂತಂದ್ರೆ, ಹೇಳುವವನಿಗೆ ಅದ್ರ ಮನನ ಆಗ್ತದಲ್ಲ. ಕೇಳುಗನಿಗೆ ಪ್ರಯೋಜನವಾಗದಿದ್ದರೂ ಕೂಡ ಹೇಳುಗನಿಗೆ ಮತ್ತಷ್ಟು ಮನನ ಆಗ್ತದೆ. ಆದ್ರಿಂದ ಒಳ್ಳೆಯದನ್ನ ಅರಿತಾದರೂ ಮುಟ್ಲಿ, ಮರೆತಾದರೂ ಮುಟ್ಲಿ ಬೆಂಕಿ ಸುಡುತ್ತದೆ ಹೇಗೆಯೋ ಹಾಗೆ ಅರ್ಹನಿಗೆ ಅಥವಾ ಅನರ್ಹನಿಗೆ ಈ ಮೋಹದಿಂದಲೋ ಯಾವುದೇ ಭಾವನೆಯಿಂದಲೋ ಒಳಿತಾದ ವಿದ್ಯೆಯನ್ನ ಯಾರಿಗೆ ನಾವು ಧಾರೆ ಎರೆದರೂ ಕೂಡ ಅದು ಪಾಪವನ್ನುಂಟು ಮಾಡುವುದಿಲ್ಲವಾದ್ದರಿಂದ ನಾವು ಈ ಮಾತನ್ನ ನಾವು ಯಥಾವತ್ತಾಗಿ ಒಪ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಇಂಥ ಮಾತುಗಳು ವೇದ ಮಂತ್ರಗಳಲ್ಲಿ ಮಧ್ಯದಲ್ಲಿ ನುಸುಳಿರ್ತಕ್ಕಂಥವುಗಳು. ಋಷಿಮುನಿಗಳ ಮುಖದಿಂದ ಹೊರಹೊಮ್ಮಿದ ಏನು ವೇದ ಭಾಗ ಇದೆಯೋ ಆ ಹಂತದಲ್ಲಿ ಇಂಥ ಮಾತುಗಳು ನುಸುಳಿಲ್ಲ. ಯಾವಾಗ ಜಾತಿ ಧರ್ಮ ವರ್ಣಾಶ್ರಮಗಳು ಪ್ರಾಧಾನ್ಯವನ್ನು ಪಡೆದವೋ, ಶೂದ್ರ ಅಸ್ಪೃಶ್ಯ ಹೀನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಮಾತ್ರ ವೇದವನ್ನ ಓದಲಿಕ್ಕೆ ಅರ್ಹರು ಎನ್ನುವಂತಹ ಕಟ್ಟುಪಾಡುಗಳನ್ನ ಸ್ವಾರ್ಥದ ಜನರು ಹಾಕಿಕೊಂಡ್ರು ಅಂಥ ಸಂದರ್ಭದಲ್ಲಿ ವೇದ ಭಾಗದಲ್ಲಿ ಇಂಥ ಸ್ವಾರ್ಥಪರದ ಮಾತುಗಳು ನುಸುಳಿಕೊಂಡಿವೆ ಅಂತ ನಾವು ಒಪ್ಕೊಳ್ಬೇಕಾಗ್ತದೆ ಹೊರತು ವೇದ ಮಂತ್ರಗಳಲ್ಲಿ ಹೀಗೆ ಹೇಳಿದ್ದರಿಂದ ಯಥಾವತ್ತಾಗಿ ವೇದದ ಸಿದ್ಧಾಂತವೇ ಇದು ಅಂತ ನಾವು ಒಪ್ಕೊಳ್ಳೋ ಹಾಗಿಲ್ಲ ಅನ್ನುವಂಥ ಮಾತನ್ನ ಸಾಂದರ್ಭಿಕವಾಗಿ ಇಲ್ಲಿ ನೆನಪಿಸ್ಕೊಳ್ತಾ, ಇಲ್ಲಿ ಉಬ್ಬಿನೊಳು ಹೀನನಿಗೆ ಹೇಳಿದ ಬ್ರಹ್ಮಬೋಧೆ, ಮೋಹದಿಂದ ಅಥವಾ ಸಂತೋಷದಿಂದ ಅನಧಿಕಾರಿಗೆ ಏನಾದರೂ ಬ್ರಹ್ಮಜ್ಞಾನವನ್ನ ಬ್ರಹ್ಮವಿದ್ಯೆಯನ್ನು ನಾವು ಹೇಳಿದ್ರೆ ಆ ಶಿಷ್ಯನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಅಂಥ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ಏನಾಗ್ತದದು ಅಂತ ಕೇಳಿದ್ರೆ, ಈಗ ಕಬ್ಬಿಣ ಕಾಯ್ದಿದೆ, ಕಾಯ್ದ ಕಬ್ಬಿಣದಲ್ಲಿ ಒಂದು ಹನಿ ನೀರನ್ನ ಹಾಕ್ತೇವೆ. ಅದ್ ನೀರೇನಾಗ್ತದೆ? ಸುಟ್ಟು ಹೋಗ್ತದೆ, ಬೆಂದು ಹೋಗ್ತದೆ ಅಷ್ಟೇನೆ. ಈಗ ನೀರಿನಿಂದ ಮುತ್ತು ಆಗ್ತದೆ ಅಂತ ರೂಢಿ ಇದೆ. ಕಪ್ಪೆ ಚಿಪ್ಪಿನಲ್ಲಿ ನೀರು ಬಿತ್ತು ಅಂದ್ರೆ, ಹನಿ ನೀರು ಬಿದ್ದರೆ ಅದು ಮುತ್ತಾಗ್ತದೆ. ಸ್ವಾತಿ ಮಳೆಯ ನೀರು ಆಯ್ತು, ಒಂದು ಕಬ್ಬಿಣ ಕಾಯ್ದಿದೆ, ಸ್ವಾತಿ ಮಳೆಯ ಹನಿಯೇ ಆ ಕಾಯ್ದ ಕಬ್ಬಿಣದ ಮೇಲೆ ಬಿತ್ತು,
ಅದು ಮುತ್ತಾಗ್ತದೇನೋ ಅಂದ್ರೆ ಆಗೋದಿಲ್ಲ. ಹನಿ ನೀರು ಅದೇ ಹನಿ ನೀರು, ಸ್ವಾತಿ ಮಳೆಯ ಹನಿ ನೀರು, ಆದ್ರೆ ಬಿದ್ದಿದ್ದಲ್ಲಿ ಅಂದ್ರೆ ಕಾದ ಕಬ್ಬಿಣದ ಮೇಲೆ. ಆದ್ದರಿಂದ ಆ ಹನಿ ನೀರು ವ್ಯರ್ಥವಾಯಿತು, ಸುಟ್ಟೋಯ್ತು. ಅದು ಹೇಗೋ ಹಾಗೆ ಒಬ್ಬನೇ ಗುರು ಹೇಳಿರತಕ್ಕಂಥ ಅದೇ ಬ್ರಹ್ಮವಿದ್ಯೆಯ ಉಪದೇಶ ಅನಧಿಕಾರಿಗೆ ತಲುಪಿದಾಗ ಅವನಿಗೆ ಅದು ಅರ್ಥವಾಗದೇ ಇರೋದ್ರಿಂದ ಅಲ್ಲಿ ಅವನ ವಿಷಯದಲ್ಲಿ ಅದು ವ್ಯರ್ಥವಾಗ್ತದೆ ಅಂತ ಅರ್ಥ. ಕಾದ ಕಬ್ಬಿಣದ ಮೇಲೆ ಇರದ ನೀರಿನಂತೆ ಹೌದು. ಇನ್ನ ಅದೇ ಸ್ವಾತಿ ಮಳೆಯ ಹನಿ ನೀರು ಒಂದು ಕಮಲದ ಮೇಲೆ ಬಿತ್ತು ಅಂತ ಇಟ್ಕೊಳ್ಳೋಣ. ಆ ಕಮಲದ ಎಲೆಯ ಮೇಲೆ ಬಿದ್ದ ತಕ್ಷಣಕ್ಕೆ ಅದು ಮುತ್ತಿನಂತೆ ಗುಂಡಾಗ್ತದೆ. ಆದ್ರೆ ಇರ್ತದೇನೋ, ಎಷ್ಟೊತ್ತು ಇರ್ತದೆ, ಯಾವ ಕಡೆ ಅದು ಸರದಾಡ್ತದೋ ವಜನ ಆಗಿ ಆ ಎಲೆಯಿಂದ ಕೆಳಗೆ ತಕ್ಷಣದಲ್ಲಿಯೇ ಆ ಹನಿ ನೀರು ಕೆಳಗೆ ಬಿದ್ದು ಹೋಗ್ತದೆ. ಅದೇ ಸ್ವಾತಿ ಮಳೆಯ ಹನಿ ನೀರು ಕಮಲದ ಎಲೆ ಮೇಲೆ ಬಿದ್ದಾಗ ತಕ್ಷಣ ಮುತ್ತಿನಂತೆ ದುಂಡಾಗಿ ತೋರಿದರೂ ಕೂಡ ಅದು ಮುತ್ತಾಗದು. ಮತ್ತು ಮುತ್ತಿನಂತೆ ದುಂಡಾಗಿ ಆ ಎಲೆಯ ಮೇಲೆಯೂ ಬಹುಕಾಲ ನಿಲ್ಲದದು. ಕೂಡಲೇ ಅದು ಜಾರಿ ಕೆಳಗೆ ಬಿದ್ದು ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಡ್ತದೆ. ಅದರಂತೆ ನಲಿದು ಮಧ್ಯಮಗೆ ನಿರೂಪಿಸಿದ ಅಧ್ಯಾತ್ಮ ವಿದ್ಯೆ. ಮಧ್ಯಮಾಧಿಕಾರಿ ಇದ್ದಾನೆ ಅಂದ್ರೆ ಅವನು ತುಂಬಾ ತೀರಾ ಮಂದ ಅಲ್ಲ, ದಡ್ಡನೂ ಅಲ್ಲ, ಪೂರ್ತಿ ಚುರುಕನೂ ಅಲ್ಲ, ತೀಕ್ಷ್ಣಮತಿಯೂ ಅಲ್ಲ, ಚಂಚಲ ಮನೋಧರ್ಮದವನಿದ್ದಾನೆ. ಅವನಿಗೆ ಏನಾಗ್ತದೆ ಅಂದ್ರೆ ಕೇಳುವಾಗ ಹೌದು ಹೌದು ಅಂತ ಅನಿಸ್ತದೆ. ಕೇಳಿ ಬಿಟ್ಟ ನಂತರ ಅದು ಅವನಿಗೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸ್ಥಿರವಾಗಿ ಆ ವಿಷಯ ನಿಲ್ಲೋದಿಲ್ಲ. ಮತ್ತೆ ಅವನ ಮನೋವೃತ್ತಿ ಹೇಗಿರ್ತದೆ ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ವ್ಯವಹಾರದ ಜೊತೆಗೆ ಬೆರೆತಿರ್ತಾನೋ, ಆಧ್ಯಾತ್ಮವೋ ಪ್ರಾಪಂಚಿಕ ವ್ಯವಹಾರವೋ ಎಲ್ಲಿ ಹೇಗೆ ಬೆರೀತಾನೋ ತದಾಕಾರವಾಗಿ ಆಗೋದಷ್ಟೇ ಅವನು ಸ್ವಭಾವ ಆಗಿರ್ತದೆ. ಕೇಳುವಾಗ ಈ ಆಕಾರದಲ್ಲಿ ಕೇಳ್ತಿರ್ತಾನೆ, ಅದನ್ನು ಬಿಟ್ಟ ಮತ್ತೆ ಲೋಕ ಕೇಳಿದ್ರೆ ತದಾಕಾರ ವೃತ್ತಿಯಾಗಿ ಹರಿತಿರ್ತದೆ. ಹೀಗೆ ಹೆಂಗ್ ಹೋಗ್ತಾನೋ, ಈಗ ನಾವು ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನಂ ಅಂತ ನಾವು ಹೇಳ್ತೇವೆ. ಸಿದ್ಧನಾದಂಥವನು, ಸಾಧಕನಾದಂಥವನು ಎಲ್ಲಿಯೇ ತನ್ನ ಮನಸ್ಸನ್ನ ಎಲ್ಲಿಯೇ ಹರಿಸಿದ್ರೂ ಕೂಡ ಹರಿಸಿದ ಕಡೆಗೆಲ್ಲ ಬ್ರಹ್ಮವೃತ್ತಿಯನ್ನೇ ತಾಳಬೇಕು, ಬ್ರಹ್ಮವನ್ನೇ ಕಾಣಬೇಕು ಅಂತ ಹೇಳ್ತೇವೆ. ಇದು ಸಾಧಕನ ಜ್ಞಾನಿಯ ಒಂದು ಸ್ಥಿತಿ ಸ್ವರೂಪ ಅಂತ ಇಟ್ಕೊಳ್ಳೋಣ. ಆದ್ರೆ ಈ ಮಧ್ಯಮಾಧಿಕಾರಿಯ ಮನೋವೃತ್ತಿ ಏತದ್ವಿರುದ್ಧವಾಗಿರ್ತದೆ. ಎಲ್ಲಿ ಮನಸ್ಸು ಹರಿತದೋ ಮನಸ್ಸು ಅಲ್ಲಲ್ಲಿ ಅದಾದಾಗಿಯೇ ಪ್ರವಹಿಸ್ತದೆ ಅಂತ ಇಟ್ಕೊಳ್ಳೋಣ. ಹೀಗಿಟ್ಕೊಂಡಾಗ ಗುರುಗಳ ಉಪದೇಶವನ್ನ ಕೇಳುವಾಗ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನಿಸ್ತದೆ. ಆ ಉಪನ್ಯಾಸ ಕೇಳೋದನ್ನು ಬಿಟ್ಟು ಮತ್ತೆ ಇನ್ಯಾವುದೋ ಕೆಲಸ ಕೇಳೋದು ಪೂರ್ತಿ ಆ ಕಡೆಗೆ ಮನೋಧರ್ಮ ಲೌಕಿಕವಾಗಿ ಹರಿತದಾದ್ದರಿಂದ ಆ ಕೇಳಿದ್ದು ಮನಸ್ಸಿನಲ್ಲಿ ಉಳಿಯೋದಿಲ್ಲ, ಸ್ಥಿರವಾಗಿ ಉಳಿಯೋದಿಲ್ಲ. ಮುತ್ತಿನಂತೆ, ಕಮಲದೆಲೆಯ ಮೇಲಿನ ಮುತ್ತಿನಂತೆ, ಹಾಗೆ ಕೇಳುವ ಸಂದರ್ಭದಲ್ಲಿ ತಿಳಿದಂತೆ ಆದರೂ ಕೂಡ ಅದಾದ ಸ್ವಲ್ಪ ಹೊತ್ತಿನಲ್ಲಿಯೇ ಮತ್ತೆ ಆ ವಿಷಯ ಮರ್ತು ಹೋಗ್ತದೆ. ಇನ್ನ ನಲಿದು ಮಧ್ಯಮಗೆ ನಿರೂಪಿಸಿದ ಆತ್ಮವಿದ್ಯೆ ಕಂಜದೆಲೆ ದಳದ ಜಲದಂತೆ ಮುಕ್ತಾಕೃತಿಯೊಳು ಇಹುದು. ಆ ಎಲೆಯ ಮೇಲಿನ ಮುತ್ತಿನ ಆಕೃತಿ ಹೇಗಿರ್ತದೋ ಹಾಗೆ ಕ್ಷಣಿಕವಾಗಿರ್ತದೋ ಬಿದ್ದು ಹೋಗ್ತದೋ ಅದೇ ರೀತಿ ಮಧ್ಯಮಾಧಿಕಾರಿಗೆ ಹೇಳಿರತಕ್ಕಂಥ ಉಪದೇಶ ಕ್ಷಣಿಕ ಫಲ ಕೊಡುತ್ತದೆ, ಮರುಕ್ಷಣದಲ್ಲಿ ಅದು ನಿಷ್ಫಲವಾದಂತೆ ತೋರುತ್ತದೆ. ಆದರೆ ವರಶಿಷ್ಯನೊಳು ವರೆದ ಶಂಭುಲಿಂಗದ ಅರಿವು, ಅದೇ ಸ್ವಾತಿಯ ಮಳೆಯ ಹನಿ ಕಪ್ಪೆ ಚಿಪ್ಪಿನೊಳಗಡೆ ಸೇರ್ಕೊಳ್ತು ಅಂದ್ರೆ ತತ್ಕ್ಷಣದಲ್ಲಿ ಅದು ಮುತ್ತಾಗಿ ಹೊರಹೊಮ್ಮುತ್ತದೆ. ಅದರಂತೆ ಶುದ್ಧ ಸಾತ್ವಿಕ ಮನಸ್ಸಿನ ಸಾಧನಾ ಸಂಪನ್ನನಾಗಿರತಕ್ಕಂಥ ಪರಿಶುದ್ಧಾಂತಃಕರಣನಾಗಿರತಕ್ಕಂಥ ಶ್ರೇಷ್ಠ ಶಿಷ್ಯನಿಗೆ ಅದೇ ಗುರುವಿನ ಅದೇ ಅಧ್ಯಾತ್ಮ ವಿದ್ಯೆಯ ಉಪದೇಶ ಕಿವಿಗೆ ಬಿತ್ತು ಅಂದ್ರೆ ಕೂಡಲೇ ಅದೇನಾಗ್ತದೆ, ಆ ಕಪ್ಪೆ ಚಿಪ್ಪಿನೊಳು ಬಿದ್ದ ಮಳೆಯ ಹನಿ
ಸ್ವಾತಿ ಮಳೆಯ ಹನಿ ಮುತ್ತಾದ ರೀತಿಯಲ್ಲಿ ಆ ಶಿಷ್ಯನ ಹೃದಯದಲ್ಲಿ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಅತ್ಯಂತ ದುಃಖ ನಿವೃತ್ತಿಯಾಗ್ತದೆ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಸುಖವನ್ನುಂಟು ಮಾಡ್ತದೆ. ಸರಿಯಾದ ಫಲವನ್ನ ಯೋಗ್ಯ ಶಿಷ್ಯನಲ್ಲಿ ಅದು ಮಾಡ್ತದೆ. ಅವನ ಸಂಶಯಗಳೆಲ್ಲ ದೂರ ಆಗ್ತವು, ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಹೀಗೆ ವರಶಿಷ್ಯನಳು ಈ ರೀತಿಯ ಫಲ ಕೊಟ್ಟು ನಿಜವಾದ ಫಲವನ್ನು ಕೊಟ್ರೆ ಕನಿಷ್ಠ ಮಧ್ಯಮ ಶಿಷ್ಯನಿಗೆ ಉದ್ದೇಶಿತವಾಗಿರ್ತಕ್ಕಂಥ ಫಲವನ್ನು ಆ ಗುರುವಿನ ಉಪದೇಶ ಕೊಡುವುದಿಲ್ಲ. ಈಗ ಲೌಕಿಕವಾಗಿ ಉದಾಹರಣೆಯನ್ನು ಹೇಳೋದಾದ್ರೆ, ಹಸಿಯ ಕೆಸರಿನಲ್ಲಿ ನಾವು ಕಲ್ಲು ಎಸೆದ್ರೆ ಅಲ್ಲೇ ಸಿಕ್ಕಾಕೊಳ್ತದೆ, ಅದು ಅದಾಚೆಗೆ ಬರೋದಿಲ್ಲ. ಆದ್ರೆ ಒಣ ಗೋಡೆ ಮೇಲೆ ಕಲ್ಲು ಎಸೆದ್ರೆ ಅದು ಅಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ಕೆಳಗೆ ಬೀಳ್ತದೆ, ಪುಟದೀಚೆಗೆ ಬರ್ತದೆ. ಹೀಗೆ ಯೋಗ್ಯವಾಗಿರ್ತಕ್ಕಂಥ ಅಧಿಕಾರಿಗೆ ಯೋಗ್ಯ ಉಪದೇಶ ಸಿಕ್ಕರೆ ಅಲ್ಲಿ ಸಂಪೂರ್ಣ ಫಲ ಸಿಗ್ತದೆ. ಇಲ್ಲದೆ ಹೋದ್ರೆ ಸರಿಯಾದಂತಹ ಫಲವನ್ನ ಅಲ್ಲಿ ಕಾಣ್ಲಿಕ್ಕೆ ಆಗೋದಿಲ್ಲ. ನಾವು ಕೂಡ ನಮ್ಮ ಸಿದ್ಧಾರೂಢ ಸ್ವಾಮಿಗಳ ಚರಿತ್ರೆಯಲ್ಲೇ ಕೇಳ್ತೇವೆ ನಾವು. ಎಷ್ಟೋ ಜನ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಆಪ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ, 4 ರೀತಿಯ ಜನ ಇದ್ದಾರೆ ಅಂತ. ಅವರವರ ಸಂಸ್ಕಾರಗಳಿಗನುಗುಣವಾಗಿ ಜನರು ಕೆಲವರು ದುಃಖಿಗಳಾಗಿ ಪ್ರಾಪಂಚಿಕ ದುಃಖ ದೂರವಾದ ಸಾಕಪ್ಪ ಅನ್ನೋರಿದ್ದಾರೆ, ಸಂಪತ್ ಸಿಕ್ಕರೆ ಸಾಕು ಅನ್ನೋರಿದ್ದಾರೆ, ಇಲ್ಲ ನಾನು ಸ್ವಲ್ಪ ತಿಳ್ಕೊಳ್ಬೇಕು ಅಂತಕ್ಕಂಥವ್ರಿದ್ದಾರೆ, ತಿಳಿದವರಿದ್ದಾರೆ. ಈ ರೀತಿ ಅನೇಕ ರೀತಿಯ ಜನ ಈ ಲೋಕದಲ್ಲಿ ಇದ್ದಾರೆ. ಆದ್ದರಿಂದ ಜನರ ಅಧಿಕಾರಕ್ಕನುಗುಣವಾಗಿ ಆಯಾ ಪ್ರತಿಫಲ ಸಿಗುತ್ತದೆ. ಕೆಚ್ಚಲಿನಲ್ಲಿ ಉಣ್ಣೆ ಇರ್ತದೆ, ಕೆಚ್ಚಲಿನಲ್ಲೇ ಹಾಲು ಇರ್ತದೆ. ಆದ್ರೆ ಉಣ್ಣೆ ಹಾಲು ಹೀರೋದಿಲ್ಲ, ರಕ್ತವನ್ನೇ ಹೀರ್ತದೆ. ಯಾಕೆ? ಅದರ ಸಂಸ್ಕಾರ ರಕ್ತ ಹೀರುವಂತಹದ್ದು. ಹಾಲು ಹೀರುವ ಸಂಸ್ಕಾರ ಆ ಉಣ್ಣೆಗೆ ಇಲ್ಲ. ಆದ್ರೆ ನೀವು ಹಂಸ ಪಕ್ಷಿಗೆ ಒಂದು ಬಟ್ಟಲಿನಲ್ಲಿ ಹಾಲು ನೀರನ್ನು ಬೆರೆಸಿ ಇಡಿರಿ, ಅದು ಹಾಲಿನ ಅಂಶವನ್ನೇ ಹೀರ್ತದೆ ಹೊರತಾಗಿ ನೀರಿನ ಅಂಶವನ್ನು ಹೀರೋದಿಲ್ಲ. ಅದಕ್ಕೆ ಹಂಸ ಕ್ಷೀರ ನ್ಯಾಯ ಅಂತ ಕರೀತಾರೆ. ಅದು ಹಂಸದ ಸ್ವಭಾವ. ಹಾಲನ್ನೇ ಹೀರುವುದು ಹಂಸದ ಸ್ವಭಾವ. ನೀರನ್ನದು ಹೀರೋದಿಲ್ಲ. ರಕ್ತವನ್ನೇ ಹೀರುವುದು ಉಣ್ಣೆಯ ಸ್ವಭಾವ, ಅದು ಹಾಲನ್ನು ಹೀರುವುದಿಲ್ಲ. ಹೀಗೆ ಸಾಮರ್ಥ್ಯ, ಅಧಿಕಾರ, ಸ್ವಭಾವ, ಸಂಸ್ಕಾರ ಹೇಗಿರ್ತದೋ ಹಾಗೆ ಆಯಾ ಜನ ನೋಡ್ಕೊಳ್ತಾರೆ. ಪಕ್ಕದಲ್ಲಿ ಮಠ ಇದೆ, ಪಕ್ಕದಲ್ಲಿ ಒಬ್ಬ ಸದ್ಗುರು ಇದ್ದಾನೆ, ಅಲ್ಲಿ ಆ ಪಕ್ಕದ ಮನೆಯವರೇ ಮಠಕ್ಕೆ ಬರೋದಿಲ್ಲ, ಸದ್ಗುರುನ ಹತ್ರ ಬರೋದಿಲ್ಲ. ಎಲ್ಲೋ ದೂರದಲ್ಲಿ ಮನೆ ಇದೆ, ದೂರದ ಊರಿನಲ್ಲಿ ಮನೆ ಇದೆ, ದೂರದಲ್ಲಿದ್ದಾನೆ ಭಕ್ತ, ನಡ್ಕೊಂಡು ಕಷ್ಟಪಟ್ಟು ದೂರದಿಂದ ಈ ಗುರುವಿನ ಹತ್ರ ಬರ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ, ನಾವು ನೋಡ್ತೇವೆ. ಯಾಕೆ ಅಂತ ಕೇಳಿದ್ರೆ, ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥವನಿಗೆ ಗುರುವಿನ ಮಹಿಮೆ ಗೊತ್ತಿಲ್ಲ, ಎಲ್ಲೋ ಇರ್ತಕ್ಕಂಥವನಿಗೆ ಗುರುವಿನ ಮಹತ್ವ ಗೊತ್ತಿದೆ. ಗೊತ್ತಿರ್ತಕ್ಕಂಥವನು ಹುಡ್ಕೊಂಡು ಬರ್ತಾನೆ, ಗೊತ್ತಿಲ್ಲದೆ ಇರ್ತಕ್ಕಂಥವನು ಎದುರಿಗೆ ಬಂದರೂ ಕಾಣೋದಿಲ್ಲ ಅವನು. ಆದ್ದರಿಂದ ಇದು ಗುರು ಒಬ್ಬನೇ ಗುರು ಹೇಳುವ ಶೈಲಿಯೂ ಅದೇ ಇತ್ತು, ಅದೇ ವಿದ್ಯೆ ಇತ್ತು. ಎಲ್ರಿಗೂ ಯಾಕೆ ಏಕ ರೀತಿಯ ಫಲ ಸಿಗಲಿಲ್ಲ? ಅವನಿಗೆ ಜ್ಞಾನ ಆಯ್ತು, ನನಗೆ ಯಾಕೆ ಜ್ಞಾನ ಆಗ್ಲಿಲ್ಲ? ಗುರು ಏನಾದ್ರೂ ತಾರತಮ್ಯ ಭಾವ ಮಾಡಿದ್ರ? ಇಲ್ಲ. ಅದನ್ನೇ ಬ್ರಹ್ಮಸೂತ್ರದಲ್ಲಿ ಇದನ್ನ ಚೆನ್ನಾಗಿ ಹೇಳಿದ್ದಾರೆ. ಈ ಭಗವಂತ ಎಲ್ರನ್ನೂ ಸಮಾನವಾಗಿ ಕಾಣ್ತಾನೆ ಅನ್ನೋದಾದ್ರೆ ಒಬ್ಬರಿಗೆ ದುಃಖ, ಒಬ್ಬರಿಗೆ ಸುಖ, ಈ ವ್ಯತ್ಯಾಸ ಯಾಕೆ? ಎಲ್ರನ್ನೂ ಒಂದೇ ತರ ಇಡ್ಬೇಕಿತ್ತು. ಶ್ರೀಮಂತರನ್ನ ಮಾಡೋದಾಗಿದ್ರೆ ಎಲ್ಲಾರನ್ನೂ ಶ್ರೀಮಂತರನ್ನ ಮಾಡ್ಬೇಕಿತ್ತು, ಬಡವರನ್ನ ಮಾಡೋದಾಗಿದ್ರೆ ಎಲ್ಲಾರನ್ನೂ ಬಡವ್ರನ್ನೇ ಮಾಡ್ಬೇಕಿತ್ತು. ಕೆಲವ್ರನ್ನ ಬಡವ್ರನ್ನಾಗಿ ಮಾಡಿದಾನೆ, ಕೆಲವ್ರನ್ನ ಶ್ರೀಮಂತರನ್ನಾಗಿ ಮಾಡಿದಾನೆ. ಬಡವರನ್ನ ಕೆಲವ್ರನ್ನ ಸಜ್ಜನರನ್ನಾಗಿ ಮಾಡಿದಾನೆ, ಶ್ರೀಮಂತರನ್ನ ದುರ್ಜನರನ್ನಾಗಿ ಮಾಡಿದಾನೆ. ಇದೆಲ್ಲ ವೈಷಮ್ಯ ಯಾಕೆ ಅಂತ ಕೇಳಿದಾಗ, ಈ ವೈಷಮ್ಯ ಭಗವಂತಂದಲ್ಲ,
ಅವರವರ ಸಂಸ್ಕಾರ. ಹಸುವನ್ನ ಒಂದು ದೊಡ್ಡ ಜಾಗದಲ್ಲಿ ಗೂಟ ಬಿಡೋದು ಕಟ್ಟಿರ್ತೇವೆ, ಉದ್ದನ ಹಗ್ಗ ಕಟ್ಟಿ. ಆ ಪ್ರಾಣಿ ಆ ಹಗ್ಗ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಸಂಚಾರ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಪಡ್ಕೊಂಡಿದೆ, ಅಷ್ಟು ಅಧಿಕಾರ ಇದೆ ಅದಕ್ಕೆ. ಜಾಣ ಪ್ರಾಣಿ ಆಗಿದ್ರೆ ಅದು ಆ ಗೂಟಕ್ಕೆ ಹಗ್ಗ ಸುತ್ತಿಸುವುದಿಲ್ಲ. ಬುದ್ಧಿವಂತಿಕೆಯಿಂದ ದೂರ ಹೋಗಿ ಮೇಯ್ತದೆ. ಏನು ಪ್ರಾಣಿ, ಮನುಷ್ಯರೆಲ್ಲ ನಾವು ಜಾಣರು ದಡ್ರು ಇರ್ತೇವಲ್ಲ, ಹಂಗೆ ಪ್ರಾಣಿಗಳಲ್ಲೂ ಅದಾವು, ಅವಕ್ಕೂ ಬುದ್ಧಿ ಇದೆ. ಸೊ ಕೆಲವು ಪ್ರಾಣಿ ಆ ಗೂಟಕ್ಕೆ ಆ ಹಗ್ಗ ಸುತ್ತಿ ಪೂರ್ತಿ ಸುತ್ಕೊಂಡ್ ಬಿಡ್ತಾರೆ. ವಿಶಾಲವಾದ ಹಗ್ಗ ಇದ್ರೂ ಕೂಡ ಅದೆಲ್ಲ ಹಗ್ಗವನ್ನ ಗೂಟಕ್ಕೆ ಸುತ್ಕೊಂಡಾಗ ಎಲ್ಲಿ ಇಷ್ಟೇ ಜಾಗದಲ್ಲೇ ಮೇಯ್ಬೇಕದು. ದೂರ ಹೋಗಿ ಮೇಯುವ ಅವಕಾಶವನ್ನು ತನ್ನಿಂತಾನೇ ಕಳ್ಕೊಂಡ್ ಬಿಡ್ತದೆ. ಹಾಗೆ ಭಗವಂತ ಸರ್ವರ ಸೃಷ್ಟಿಕರ್ತ ಆದರೂ ಕೂಡ ಸೃಷ್ಟಿ ಮಾಡುವಾಗ ಪ್ರತಿಯೊಂದು ಜೀವರಾಶಿಗೆ ಒಂದು ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟೇ ಕಳಿಸ್ಬಿಟ್ಟಿದ್ದಾನೆ. ಆದರೆ ಆ ಶಕ್ತಿ ಸಾಮರ್ಥ್ಯವನ್ನ ನಾವೆಷ್ಟು ಜನ ಹೇಗೆ ಬಳಸ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ಜೀವನ ಅವಲಂಬನೆ ಆಗಿರ್ತದೆ. ಅದಕ್ಕೋಸ್ಕರನೇ ಒಬ್ಬ ಅತ್ಯಂತ ಸಮರ್ಥನಾದಂಥವನು ಬಡತನದಲ್ಲಿ ಹುಟ್ಟಿದ್ರೂ ಕೂಡ ಅವನು ಶ್ರೀಮಂತನಾಗಿ ಹೊರಹೊಮ್ಮುತ್ತಾನೆ. ಒಬ್ಬ ಅತ್ಯಂತ ಶ್ರೀಮಂತಿಕೆಯಲ್ಲಿ ಹುಟ್ಟಿದ್ರೂ ಕೂಡ ಅವನ ದೌರ್ಬಲ್ಯದಿಂದಾಗಿ ಭಿಕ್ಷಾಧಿಪತಿಯಾಗಿ ಹೊರಹೊಮ್ಮುತ್ತಾನೆ. ಆದ್ದರಿಂದ ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಅವರವರ ಬದುಕು ಉಂಟೆ ಹೊರತಾಗಿ ಈ ಇನ್ನೊಬ್ಬರ ಸಾಮರ್ಥ್ಯದ ಮೇಲೆ ಬದುಕು ಅನ್ನೋದು ಅದು ಬಾಡಿಗೆ ಶಕ್ತಿ, ಅದು ಬಹಳ ಹೊತ್ತು ನಿಲ್ಲೋದಿಲ್ಲ. ಆದ್ದರಿಂದ ಅದು ಹೇಗೆ ಈ ವ್ಯವಹಾರ ಹೇಗೋ ಹಾಗೆ ಈ ವಿದ್ಯೆಯೂ ಕೂಡ, ಈ ಪ್ರತಿಫಲನೂ ಕೂಡ ಅವರವರ ಸಾಮರ್ಥ್ಯದ ಮೇಲೆ ನಿಂತಿದೆ ಹೊರತಾಗಿ ಇದು ಗುರುವಿನ ವೈಷಮ್ಯ ಅಲ್ಲ. ಸಿದ್ಧಾರೂಢರ ಹತ್ರ ನಾವು ವೇದಾಂತದಲ್ಲಿ ಅವಾಗ ಹೇಳ್ತಿರ್ತೇವೆ. ಸಿದ್ಧಾರೂಢರ ಹತ್ರ ಪ್ರವಚನ ಕೇಳಬೇಕಾದ್ರೆ ಒಬ್ರು ಯಾರು ಬೋಳೆ ಭಕ್ತನೋ ಯಾರೋ ಒಬ್ಬನ ಹೆಸರು ಮರ್ತು ಬಿಟ್ಟಿದೆ, ಅವನಿಗೆ ಪ್ರವಚನ ಕೇಳುವಾಗ ಎಮ್ಮೆ ಕೋಣ ಎದುರುಗಡೆ ಬಂದು ನಿಂತಂಗ ಆಗ್ತಿತ್ತಂತೆ. ಆವಾಗ ಗೊತ್ತು, ಓಹ್ ಇವನು ಮನೆಯಲ್ಲಿ ದನ ಸಾಕಿದಾನೆ, ಆ ದನದ ಮೇಲೆ ಬಹಳ ಪ್ರೀತಿ ಇವನಿಗೆ. ಇಲ್ಲಿ ಶಾಸ್ತ್ರ ಕೂತಾಗ ನನ್ನ ಎಮ್ಮಿಗೆ ಏನ್ ಮಾಡ್ತಾ ಇದೆಯೋ ಏನೋ, ಅದು ಹುಲ್ಲು ತಿಂತಾ ಇದೆಯೋ ಏನೋ, ಹುಲ್ಲು ಹಾಕಿದಾರೋ ಇಲ್ವೋ ಅನ್ನುವಂತ ಚಿಂತೆ ಇವನಿಗೆ. ಹಂಗಾಗಿ ಇಲ್ಲಿ ಸದ್ಗುರುಗಳು ಪ್ರವಚನ ನೀಡ್ತಾ ಇದ್ರು ಕೂಡ ಅವನಿಗೆ ಅದೇ ಕ್ವಾಣ ಎಮ್ಮಿನೇ ಬಂದು ನಿಲ್ತಿತ್ತಂತೆ ಎದುರುಗಡೆಗೆ. ಅದು ಅವನ ಸಂಸ್ಕಾರ. ಇನ್ನ ಕೆಲವು ಅತ್ಯಂತ ಉತ್ತಮ ಜಿಜ್ಞಾಸುಗಳಿಗೆ ಜನಕ ಮಹಾರಾಜನ ವಿಷಯದಲ್ಲಿ ಹೇಳ್ತಾರೆ. ಪ್ರವಚನ ನಡೀತಾ ಇತ್ತಂತೆ, ಗುಡಿಸಲುಗಳಿಗೆ ಬೆಂಕಿ ಹತ್ತದಂತೆ ಯಾರೋ ಬಂದು ಹೇಳಿದ್ರಂತೆ, ಈ ಕೌಪೀನ ಹಾಕೊಂಡು ಕೆಲವು ಸಾಧುಗಳು ಅಲ್ಲಿ ಕೂತಿದ್ರಂತೆ. ಅವರು ಗುಡಿಸಲುಗಳಿಗೆ ಬೆಂಕಿ ಹತ್ತದ ಅಂತ ವ್ಯಾಜ್ಞೋ ಅಂತ ಓಡ್ ಹೋದ್ರಂತೆ. ಆದ್ರೆ ಮತ್ತೊಬ್ಬನೇ ಅವನು ಒಂದು ಅರಮನೆಗೆ ಬೆಂಕಿ ಹತ್ತಿತ್ತು ಅಂತ ಹೇಳಿದ್ರಂತೆ ಜನಕ ಮಹಾರಾಜ ಅವನು. ಹಾಗೆ ಶರೀರವೇ ನಶ್ವರ, ಜೀವನವೇ ಅಶ್ವಾಶ್ವತ ಅಂದ ಬಳಿಕ ಅರಮನೆಗೆ ಬೆಂಕಿ ಹತ್ತಿದ್ರೇನು, ಯಾವ್ದಕ್ಕೆ ಬೆಂಕಿ ಹತ್ತಿದ್ರೇನು, ಪರಮ ಗುರುಗಳು ಉಪದೇಶ ಕೇಳ್ತಾ ಇದ್ದೀನಲ್ಲ ಅಷ್ಟು ಕೇಳಿದ್ರೆ ಸಾಕು ಅಂತ ಅವ್ನು ಕದಲಿಲ್ವಂತೆ. ಹಿಂಗೆಲ್ಲ ಅನೇಕ ರೀತಿಯ ಕಥೆಗಳನ್ನ ಹೆಣ್ಕೊಂಡಿದ್ದಾರೆ. ವೇದಾಂತದಲ್ಲಿ ಕಥೆಗಳನ್ನ ಹೇಳ್ತೇವೆ ನಾವು. ಹಾಗೆ ಅವರವರ ಸಂಸ್ಕಾರಗಳಿಗೆ ಅನುಗುಣವಾಗಿ ಆ ಉಪದೇಶ ಫಲ ಕೊಡ್ತದೆ. ಇದು ಗುರುವಿನ ವೈಷಮ್ಯ ಅಂತಕ್ಕಂಥದ್ದು ಅಲ್ಲ. ಆದ್ರಿಂದ ಇದರ ಪ್ರತಿಫಲ ಏನು, ಇದೇನು ಸಂದೇಶವನ್ನು ನಮ್ಗೆ ಕೊಡುತ್ತದೆ ಅಂತ ಕೇಳಿದ್ರೆ, ನಮಗೆ ಅತ್ಯಂತ ದುಃಖ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿ ಸಿಗಬೇಕು ಅಂತಂದ್ರೆ ನಾವು ಸಾಧನೆಗಳ ಮೂಲಕ ನಮ್ಮ ಹಂತವನ್ನ ಅಥವಾ ನಮ್ಮ ಸ್ಥಿತಿಯನ್ನ, ನಮ್ಮ ಅಂತಸ್ತನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕು. ಕನಿಷ್ಠಾಧಿಕಾರಿಯಾಗಿದ್ರೆ ಕನಿಷ್ಠದಿಂದ ಮಧ್ಯಮದ ಕಡೆಗೆ ಸಾಗಬೇಕು, ಮಧ್ಯಮಾಧಿಕಾರಿಯಾಗಿದ್ರೆ ಮಧ್ಯಮ ಹಂತದಿಂದ ಉತ್ತಮ ಹಂತದವರೆಗೆ ಸಾಗಬೇಕು. ಎಲ್ಲಿಯವರೆಗೆ ನಾವು ಉತ್ತಮಾಧಿಕಾರಿಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ನಾವು ಏನು ಓದಿದರಾಗ್ಲಿ, ಎಂಥ ಗುರುವಿನ ಉಪದೇಶವನ್ನ, ಪರಮೋಪದೇಶವನ್ನ, ಬ್ರಹ್ಮವಿದ್ಯೆಯ ಉಪದೇಶವನ್ನು ಕೇಳಿದ್ರಾಗ್ಲಿ ನಮಗೆ ಆತ್ಮ ಸಾಕ್ಷಾತ್ಕಾರವಾಗುವುದಿಲ್ಲ. ಆದ್ರಿಂದ ಜಗತ್ತು ನಶ್ವರ ಅಂತ ಹೇಳಿ ಕೈ ಕಟ್ಟಿ ಕೂತ್ರಾಗೋದಿಲ್ಲ.
ನಾವು ನಿರಂತರ ಪ್ರಯತ್ನ ಪಟ್ಟು ಸಾಧನೆ ಮಾಡಿದಾಗ ಮಾತ್ರ ನಮಗೆ ವೇದಾಂತದ ಪ್ರತಿಫಲ ಸಿಗ್ತದೆ ಅನ್ನೋದು ಈ ಪದ್ಯದ ಒಂದು ಸಾರಾಂಶ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ವಿರಾಮ